ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಬಹಳ ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಲಿಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಈ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇರ್ತದೆ. ಅದರಲ್ಲೂ ಈ ಭೂಮಿ ವಿಚಾರದಲ್ಲಿ ಕಳ್ತನ ಆಗಿದ್ದರೆ, ಮಾಟ ಮತ್ತು ತಂತ್ರ ಬಾಧೆಗಳಿಂದ ನರಳುತ್ತಿದ್ದರೆ ಅದಕ್ಕೆ ಪರಿಹಾರ ಇವೆಲ್ಲೂ ಸಿಗ್ತಾ ಇಲ್ಲ. ಈಗ ಭೂಮಿ ವಿಚಾರದಲ್ಲಿ ಏನಾದ್ರು ಕಷ್ಟಗಳಿತ್ತು ಅಂತಂದರೆ ನಾವು ಒಂದು ಇಂಜೆಕ್ಷನು ಟಾನಿಕ್ ತೊಗೊಳಕ್ಕಾಗಲ್ಲ, ಅಥವಾ ಯಾವುದೋ ಒಂದು ಕಳ್ತನ ಆದರೆ ಒಂದು ಇಂಜೆಕ್ಷನು ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ಲ. ಹಾಗಾಗಿ ಎಲ್ಲ ಒಂದು ರೀತಿಯ ಸಮಸ್ಯೆಗಳಿಗೂ ನಮ್ಮ ಭರತಖಂಡದಲ್ಲಿ, ಈ ಭರತ ಭೂಮಿನಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಮಾಡೋಕ್ಕಾಗಲಿಲ್ಲ. ಸರ್ಕಾರದ ವತಿಯಿಂದ ಪೊಲೀಸ್ ಕೇಸ್ ಇರ್ಬೋದು, ಕೋರ್ಟಲ್ಲೇ ಇರ್ಬೋದು, ಪರಿಹಾರ ಸಿಕ್ಕಿಲ್ಲ. ಅಂದರೆ ಅಂಥ ಸಮಸ್ಯೆಗಳಿಗೆ ಜಗತ್ತಿನಲ್ಲಿ ದೈವಿಕ ಶಕ್ತಿಯಿಂದ ಪರಿಹಾರ ಸಿಗುವಂಥ ಭಾಳಷ್ಟು ಕೇಂದ್ರಗಳಿವೆ ನಮ್ಮ ಈ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ. ಕೆಲವರಿಗೆ ಜಮೀನಿದೆ, ಮನೆ ಕಟ್ಟೋಕ್ಕಾಗಲ್ಲ. ಕೆಲವು ಮನೆ ಕಟ್ಟಿದರೆ ಗೃಹ ಪ್ರವೇಶ ಮಾಡಿ ಹೋಗೋಕ್ಕಾಗಲ್ಲ. ಕೆಲವು ಜಮೀನಿದೆ, ಹೊಲ ಇದೆ, ಯಾರೋ ಬೇರೆಯವರು ಒತ್ತುವರಿ ಮಾಡಿಕೊಂಡು ತುಂಬ ತೊಂದರೆ ಕೊಡ್ತಿರ್ತಾರೆ. ಬೆಂಗಳೂರಲ್ಲಿ ನಾವು ಭಾಳಷ್ಟು ನೋಡಿದಾಗ ಯಾವುದೋ ಸೈಟು ಯಾರೋ ಮನೆ ಕಟ್ಟಿರ್ತಾರೆ, ಯಾವುದೋ ಸೈಟ್ಗೆ ಕಸ ತಂದು ಹಾಕ್ಬಿಡ್ತಾರೆ, ರೋಡಿಸಮ್ ಮಾಡಿ ಭೂಮಿಯನ್ನು ಒತ್ತುವರಿ ಮಾಡ್ತಾರೆ. ಎಷ್ಟೋ ಮನೆಯಲ್ಲಿ ಕಳ್ತನ ಆಗುತ್ತೆ, ಲೂಟಿ ಮಾಡ್ತಾರೆ, ದೊರಡೆ ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸಮಸ್ಯೆ ಏನಂದರೆ ಈ ಮಾಟ ಮತ್ತು ತಂತ್ರಗಳ ಬಾಧೆ ಬೇರೆ ಇನ್ನೊಂದು. ಹೀಗಾಗಿ ಈ ಒಂದು ಸಮಸ್ಯೆಗಳಿಗೆ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಆಸ್ಪತ್ರೆ ಎಲ್ಲಿಗೂ ಹೋಗ್ದೇ ದೈವಿಕ ಶಕ್ತಿಗೆ ಶರಣಾದಾಗ ಆ ದೈವಿಕ ಶಕ್ತಿಯಿಂದ ಇದಕ್ಕೆ ಸೂಕ್ತ ಪರಿಹಾರ, ಶಾಶ್ವತ ಪರಿಹಾರ ಸಿಗುವಂಥ ಕೆಲವು ಕ್ಷೇತ್ರಗಳಿವೆ. ಆ ಕ್ಷೇತ್ರದಲ್ಲಿ ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅನ್ನೋ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಭೂಮಿ ವಿಚಾರದಲ್ಲಿ ಹಲವಾರು ತಾಪತ್ರಗಳಿರ್ತದೆ. ಕಾಯಿಲೆಗಳಲ್ಲಿ ಭಾಳಷ್ಟು ತೊಂದರೆಗಳಿರ್ತದೆ. ಕಾಯಿಲೆಗಳು ವಿಪರೀತ, ಮನೆ ತೊಗೊಂಡು ಸಾಲ ಮಾಡಿಬಿಟ್ಟಿರ್ತಾರೆ, ಸೈಟ್ ತೊಗೊಂಡು ಸಾಲ ಮಾಡಿಬಿಟ್ಟಿರ್ತಾರೆ, ಜಮೀನು ತೊಗೊಂಡು ಸಾಲ ಮಾಡಿಬಿಟ್ಟಿರ್ತಾರೆ. ಈ ಥರ ಸಂದರ್ಭದಲ್ಲಿ ಸಾಲ ತೀರ್ಸೋಕ್ಕಾಗಲ್ಲ, ಅದು ಸುಖ ಅನುಭವಿಸೋಕ್ಕಾಗಲ್ಲ. ಈ ಥರ ಸಂದರ್ಭದಲ್ಲಿ ನಾವು ಯಾರ ಹತ್ರ ಹೋಗಿ ಹೇಳ್ಕೋಬೇಕು, ಯಾವ ಡಾಕ್ಟ್ರು ಅಥವಾ ಬೇರೆ ಯಾರ ಹತ್ರ ನಮಗೆ ಹೋದರೂ ಕೂಡ ಪರಿಹಾರ ಸಿಗೋದಿಲ್ಲ. ಇದಕ್ಕಾಗಿ ಅಂತ ಈ ಭೂಮಿಯಲ್ಲಿ ಒಂದು ದೇವತೆ, ಪ್ರಧಾನ ದೇವತೆ, ಅದರಲ್ಲೂ ಕಳ್ತನ, ಮೋಸ, ವಂಚನೆ, ಲಂಚ, ಮಾಟ ಮತ್ತು ತಂತ್ರಗಳ ಬಾಧೆಯಿಂದ ನರಳ್ತಾ ಇದ್ದರೆ, ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡು ವರ್ಷಗಟ್ಟಲೆ ನರಳ್ತಾ ಇದ್ದರೆ ಅದಕ್ಕೆಲ್ಲ ಸೂಕ್ತ ಪರಿಹಾರ ಕೊಟ್ಟು ಆ ಸಮಸ್ಯೆಗೆ ಎಂಡ್ ಮಾಡುವಂಥ ದೈವಿಕ ಶಕ್ತಿ ನಮ್ಮ ಕರ್ನಾಟಕದಲ್ಲೇ ಇದೆ. ಆ ದೇವಿ ಯಾರು ಗೊತ್ತಾ? ವಾರಾಹಿ ದೇವಿ ಅಂಥೇಳಿ. ನಮಗೆ ತಿಳಿದ ಹಾಗೆ ವಾರಾಹಿ ದೇವಿ ಅಂದ ತಕ್ಷಣ ನಮಗೆ ಕಾಶಿ ನೆನಪಾಗುತ್ತೆ. ಕಾಶಿಗೆ ಕ್ಷೇತ್ರ ಪಾಲಕಿ ವಾರಾಹಿ, ಕಾಶಿ ಗ್ರಾಮಕ್ಕೆ ಅಧಿದೇವತೆ ವಾರಾಹಿ. ಆ ವಾರಾಹಿ ದೇವಿ ಇರೋ ಜಾಗಕ್ಕೆ ವಾರಣಾಸಿ ಅಂತ ಕರೀತಾರೆ. ಕಾಶಿ ಕ್ಷೇತ್ರವನ್ನು ಇನ್ನೊಂದು ಹೆಸರು ವಾರಣಾಸಿ. ಏಕೆಂದರೆ ವಾರಾಹಿ ದೇವಿಯ ಮೂಲ ಸ್ಥಾನ. ಕಾಶಿ ವಿಶ್ವನಾಥನಿಗೆ ಜಾಗ ಕೊಟ್ಟಿದ್ದ ಜಾಗ, ಕಾಳಭೈರವನಿಗೆ ಜಾಗ ಕೊಟ್ಟಂಥ ದೇವಿ ಈ ವಾರಾಹಿ ದೇವಿ. ವಾರಾಹಿ ದೇವಿ ಕಾಶಿಲಿ ಪ್ರಧಾನ ದೇವತೆ ಆದರೆ ಆಕೆಯ ಒಂದು ಅಂಶ ಹಲವಾರು ಕಡೆ ದೇವಾಲಯಗಳಿವೆ. ಅದರಲ್ಲೂ ತಮಿಳುನಾಡಲ್ಲಿದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಹೊನ್ನ ಅನ್ನೋ ಜಾಗದಲ್ಲಿ ಈ ವಾರಾಹಿ ದೇವಸ್ಥಾನವೂ ಇದೆ. ಈ ವಾರಾಹಿ ದೇವಿ ಯಾರು ಅಂತಂದರೆ ಲಲಿತಾದೇವಿ ಅಸಿಸ್ಟೆಂಟ್ ಅಂತ ಕರೀತಾರೆ. ಲಲಿತಾದೇವಿ ಯಾರು? ಸಾಕ್ಷಾತ್ ಅಧಿದೇವತೆ. ಲಲಿತಾದೇವಿಗೆ ಇಬ್ಬರು ಅಸಿಸ್ಟೆಂಟ್ಸ್, ಒಂದು ಶ್ಯಾಮಲಾದೇವಿ, ಇನ್ನೊಂದು ವಾರಾಹಿ ದೇವಿ. ಆದ್ದರಿಂದ ಶ್ಯಾಮಲಾ ಮತ್ತು ವಾರಾಹಿ ದೇವಿ ಲಲಿತಾದೇವಿಯ ಪರ್ಸನಲ್ ಸೆಕ್ರೆಟರಿ ಅಂತ ನಮ್ಮ ವಾರಾಹಿ ತಂತ್ರ ಸಾಧಲ್ಲಿ ಹೇಳ್ತಾರೆ. ಹೀಗಾಗಿ ಕಾಶಿ ವಿಶ್ವನಾಥನಿಗೆ, ಕಾಳಭೈರವನಿಗೆ ಜಾಗ ಕೊಟ್ಟಂಥ ವಾರಾಹಿ ದೇವಿ ನಮ್ಮ ಕರ್ನಾಟಕದಲ್ಲೂ ಕೂಡ ಶೃಂಗೇರಿಯಿಂದ 6 ಕಿಲೋಮೀಟರ್ ದೂರವಿರೋ ದೊಡ್ಡ ಹೊನ್ನೆ ಅನ್ನೋ ಗ್ರಾಮದಲ್ಲಿ ಶಾಶ್ವತ ನೆಲೆಸಿದ್ದಾರೆ. ಈ ಸ್ಥಳದ ಒಂದು ಐತಿಹಾಸಿಕ ಹಿನ್ನೆಲೆ, ಯಾಕೆ ವಾರಾಹಿ ದೇವಿ ಈ ಸ್ಥಳಕ್ಕೆ ಬಂದರು, ಯಾವ ಉದ್ದೇಶದಿಂದ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ, ಈ ಒಂದು ಸಂಗತಿಗಳನ್ನು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ವಾರಾಹಿ ದೇವಿ ಅಂದರೆ ಮುಖ ಮಾತ್ರ ಹಂದಿ, ಉಳಿದ ಭಾಗ ಎಲ್ಲ ಶರೀರ ಭಾಗ ಎಲ್ಲ ಒಂದು ಸ್ತ್ರೀ ದೇವತೆ. ಹೀಗಾಗಿ ವಾರಾಹಿ ದೇವಿ ಭಾಳ ವಿಶೇಷವಾದಂಥದ್ದು. ಇದನ್ನು ಪ್ರಧಾನ ಕ್ಷೇತ್ರ ವಾರಣಾಸಿ ಅಂತ ಹೇಳಿದೆ. ಯಾಕೆಂದರೆ ಕಾಶಿ ವಿಶ್ವನಾಥನಿಗೆ ಕ್ಷೇತ್ರವನ್ನು, ಜಾಗವನ್ನು ಕೊಟ್ಟಂಥವಳು ವಾರಾಹಿ ದೇವಿ. ಅದಕ್ಕೀಗ ವಾರಣಾಸಿ ಅಂತಲೇ ಕರೀತಾರೆ. ಈ ಕ್ಷೇತ್ರಕ್ಕೆ ವಾರಾಹಿ ದೇವಿ ಹೇಗೆ ಆವಾಹನೆ ಆಯಿತು, ಯಾಕೆ ಈ ದೇವಸ್ಥಾನ ಆಯಿತು ಅನ್ನೋದಕ್ಕೆ ಇಲ್ಲೊಂದು ಸ್ಥಳ ಪುರಾಣ ಇದೆ. ಈ ಜಮೀನಿನ ಮಾಲೀಕರು ಸುಮಾರು 150 ವರ್ಷದ ಹಿಂದೆ
ಅವಾಗೆಲ್ಲ ಇಷ್ಟೊಂದು ಟೆಕ್ನಾಲಜಿ ಬ್ಯಾಂಕು ಯಾವುದೂ ಇರಲಿಲ್ಲ. ಅವಾಗ ನಾವು ಇಡುವಂಥ ಒಡವೆ ವಸ್ತುಗಳು ಸೇಫ್ಟಿ ಇರಲಿಲ್ಲ. ಹಾಗೆ ಹಲವಾರು ರೀತಿ ಕಳ್ಳ ಕಾಕರ ಗಲಾಟೆ ಇತ್ತು. ನಮ್ಮ ಆಸ್ತಿಗೆ ರಕ್ಷಣೆ ಇರ್ತಿರಲಿಲ್ಲ. ಹೀಗಾಗಿ ಈ ಜಮೀನಿನ ಮಾಲೀಕರು ಹಿಂದೆ ಸುಮಾರು 150 ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಧರ್ಮಾಧಿಕಾರಿಗಳಾಗಿದ್ದಂಥ ಮಂಜಯ್ಯ ಹೆಗಡೆಯವ್ರ ಹತ್ರ ಹೋಗಿ ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡ್ತಾರೆ. ಕಳ್ತನ ಆಗ್ತಿದೆ, ನಮ್ಮ ಭೂಮಿಗೆ ರಕ್ಷಣೆ ಇಲ್ಲ, ನಮಗೆ ರಕ್ಷಣೆ ಬೇಕು ಅಂತಂದಾಗ ಅವತ್ತಿನ ಕಾಲದಲ್ಲಿ ಮಂಜಯ್ಯ ಹೆಗಡೆಯವರು ಯಂತ್ರತಂತ್ರಗಳಲ್ಲಿ ಪ್ರವೀಣರು. ಅವರು ವರಾಹಿ ದೇವಿಯ ಒಂದು ಯಂತ್ರವನ್ನು ಬರೆದು ಇದನ್ನು ಪೂಜೆ ಮಾಡಿ ಅಂತ ಇವ್ರಿಗೆ ಕೊಟ್ಟರಂತೆ. ಆ ಯಂತ್ರವನ್ನು ತಂದು ನಿತ್ಯ ಪೂಜೆ ಮಾಡ್ತಾಯಿದ್ರು. ಆಗ ಅವರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತು. ಇದನ್ನು ಅರಿತಂಥವರು ಶ್ರೀ 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 ಮಂಜಯ್ಯ ಹೆಗಡೆಯವರು ವಾರಾಹಿ ಜೊತೆಗೆ ಪಂಜುರುಳಿ ಕೂಡ ಅವರು ಯಂತ್ರತಂತ್ರಗಳ ಮೂಲಕ ಇಲ್ಲಿಗೆ ಮಾಡಿಕೊಟ್ಟಿದ್ದಾರಂತೆ. ಅದನ್ನು ತಂದು ಬಹಳ ದಿನಗಳ ಕಾಲ ಈ ಒಂದು ದೊಡ್ಡ ಕುಟುಂಬ ಕೂಡು ಕುಟುಂಬ ಪೂಜೆ ಮಾಡ್ತಾಯಿದ್ರು. ಕೆಲವು ದಿನಗಳ ನಂತರ ಇತ್ತೀಚೆಗೆ ಶ್ರೀ 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 ಸ್ವಯಂ ಪ್ರಕಾಶ ರಮಾನಂದ ಸರಸ್ವತಿಗಳು ಅದಕ್ಕೆ 48 ಮಂಡಲದ ಕಾಲ ಪೂಜೆ ಮಾಡಿ ಇದಕ್ಕಿನ್ನೂ ವರ್ಚಸ್ಸು, ಓಜಸ್ಸು, ತೇಜಸ್ಸು ಅನ್ನೋ ಚೈತನ್ಯ ಶಕ್ತಿ ತುಂಬಿ ಆ ದೈವ ಕಳೆಯನ್ನು ತುಂಬಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸನ್ನಿಧಾನದಲ್ಲಿ ಯಾರೇ ಆಗಿರಲಿ, ಮನೆ ವಿಚಾರದಲ್ಲಾಗಿರ್ಬೋದು, ಹೊಲ ಗದ್ದೆಗಳ ವಿಚಾರದಲ್ಲಾಗಿರ್ಬೋದು, ಅಥವಾ ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಚೌಡಿ ಪ್ರಯೋಗ, ಕ್ಷುದ್ರಗ್ರಹ ಪ್ರಯೋಗ, ದುಷ್ಟಗ್ರಹ ಪ್ರಯೋಗಗಳು ಏನಾದರೂ ನಮ್ಮ ಜಾತಕದಲ್ಲಿ ಆವಾಹನೆ ಆಗಿತ್ತು ಅಂದರೆ ಅದನ್ನೆಲ್ಲ ಬಿಡುಗಡೆ ಮಾಡುವಂಥ ಒಂದು ಶಕ್ತಿ ಕೇಂದ್ರ ಈ ವಾರಾಹಿ ದೇವಸ್ಥಾನ. ಹೀಗಾಗಿ ಯಾರಿಗೆ ಜಮೀನು, ತೋಟ, ಹೊಲ, ಗದ್ದೆ ಅಥವಾ ಕಳೆದು ಹೋದಂಥ ವಸ್ತುಗಳ ಬಗ್ಗೆ ಏನಾದ್ರು ನಿಮಗೆ ಪೊಲೀಸರಿಂದನೇ ಆಗಲಿ, ಕೋರ್ಟಿಂದನೇ ಆಗಲಿ ನಮಗೆ ಅದು ಪರಿಹಾರ ಸಿಕ್ಕಿಲ್ಲ ಅಂದರೆ ಈ ದೇವಿ ಸನ್ನಿಧಾನಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಆ ಶಕ್ತಿಯಿಂದ ನಮಗೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಂಥೇಳಿ ಈ ಸ್ಥಳದ ಪ್ರತೀತಿ. ಹೀಗಾಗಿ ಈ ಒಂದು ಸಾನ್ನಿಧ್ಯ ಇರೋದು ಶೃಂಗೇರಿಯಿಂದ 6-7 ಕಿಲೋಮೀಟ್ರಲ್ಲಿ ದೊಡ್ಡ ಹೊನ್ನೆ ಅನ್ನೋ ಒಂದು ಸ್ಥಳದಲ್ಲಿ ಒಂದು ಪ್ರತ್ಯೇಕ ಕುಟುಂಬದವರು ಇದನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಹೀಗಾಗಿ ಆ ಜಗನ್ಮಾತೆ ಸರ್ವ ಭಕ್ತರಿಗೂ, ಎಲ್ಲ ಜನಾಂಗದ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಆಗಲಿ ಅಂತೇಳಿ ಈಗ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿ ಎಲ್ಲರಿಗೂ ಕೂಡ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಆ ದೇವಿ ಯಾರು? ದೇವಿ ಚಿಕ್ಕದಾದರೂ ಕೂಡ ಪವಾಡ ಬಹಳ ದೊಡ್ಡದು. ದೇವಿ ವಿಗ್ರಹ ಚಿಕ್ಕದಾದರೂ ಕೂಡ ಲೀಲೆ ಅಪಾರ. ಈ ಸನ್ನಿಧಾನದಲ್ಲಿ ದೇವಿಯ ಚೈತನ್ಯ ಶಕ್ತಿ ಯಾವ ರೀತಿ ದಿನ ದಿನ ಅಭಿವೃದ್ಧಿ ಆಗ್ತಿದೆ ಅಂದರೆ ಇಲ್ಲೆಲ್ಲ ಚಂಡಿ ಹೋಮ, ಚಂಡಿ ಪಾರಾಯಣ, ದುರ್ಗಾ ಹೋಮ, ದುರ್ಗಾ ಸಪ್ತಶತಿ, ಹೀಗೆ ಹಲವಾರು ಯಜ್ಞ ಯಾಗಾದಿಗಳಿಂದ ಈ ದೈವ ಸಾನ್ನಿಧ್ಯಕ್ಕೆ ಇನ್ನೂ ಬಲ ತುಂಬ್ತಾ ಇದ್ದಾರೆ. ಹೀಗಾಗಿ ಎಂಥ ಭಕ್ತರು ನೊಂದ ಮನಸ್ಸಲ್ಲಿ ಬಂದೋದ್ರೂ ಕೂಡ ಅವರಿಗೆ ಪರಿಹಾರ ಕೊಡುವಂಥ ಒಂದು ದೊಡ್ಡ ಶಕ್ತಿ ಕೇಂದ್ರ ಈ ವಾರಾಹಿ ದೇವಸ್ಥಾನ. ಹ್ರೀಂ ಕ್ಲೀಂ ಚಾಮುಂಡಾ ದೇವಿ ಜಯ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ ಶ್ರೀ ಚಂಡಿಕಾ ಪರಮೇಶ್ವರಿ. महासरस्वती भवत्यामावाहिष्ये जनिका परमेश्वरीं दुर्गां कोमाण्डालङ्करणार्थे इदन्ते हरिद्राचूर्णम् आलमध्ये अलङ्करणार्थे इदन्ते कुङ्कुमचूर्णाः अस्य ग्रहा इमे मालार्थे इमानि वः पुष्पाणि सुपुटचण्डी परश्चरणौ सम्पूर्णफलावाप्त्यर्थम् अनन्या उपायनहोम सम्पूर्णफलावाप्त्यर्थम् इदमुपायनं प्रदक्षिणाकं तत्र तत्रैव च वदिष्यामि दुर्गमाख्यं महासुरं दुर्गादेवीति विख्यातं तन्मे नाम भविष्यति। पुनश्चाहं यदाभीमं रूपं कृत्वा हिमाचले रक्षांसि भक्षयिष्यामि मुनीनां त्राणकारणात्. ಹಾಗಾದರೆ
ಆ ದೇವಿಯ ದರ್ಶನ ಮಾಡೋಣ. ನಾನೀಗಾಗಲೇ ಹೇಳಿದೆ, ಯಾರಿಗೆ ಈ ಮಾಟ ಮಂತ್ರತಂತ್ರ ಹಂದಿಯನ್ನು ಬಲಿ ಕೊಟ್ಟು ಮಾಟ ಮಂತ್ರ ಮಾಡ್ತಾರೆ, ವಾರಾಹಿ ಪ್ರಯೋಗ, ಬುದ್ಧಿಮಾಂದ್ಯ ಪ್ರಯೋಗ, ವಿದ್ವೇಷಣ ಪ್ರಯೋಗ, ಮಾರಣ, ಉಚ್ಚಾಟನ, ಸ್ತಂಭನ, ವಿದ್ವೇಷಣ, ಮೋಹನ, ಷಟ್ಕರ್ಮ ಪ್ರಯೋಗಗಳು ಏನಾರು ಆಗಿತ್ತು ಅಂದರೆ ಈ ದೇವಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಆ ಎಲ್ಲ ಷಟ್ಕರ್ಮ ದೋಷಗಳು ನಿವಾರಣೆ ಆಗ್ತದೆ. ಅಂಥ ಹಂದಿಯನ್ನು ಬಲಿ ಕೊಟ್ಟಂಥ ಅಭಿಚಾರ ಪ್ರಯೋಗಗಳು, ಮಾಟಮಂತ್ರ ತಂತ್ರ ಪ್ರಯೋಗಗಳು ಕ್ಷಣ ಮಾತ್ರ ನಿವಾರಣೆ ಆಗುವಂಥ ಈ ಒಂದು ಸಾನ್ನಿಧ್ಯ ಭಾಳ ವಿಶೇಷ. ಹಾಗಾದರೆ ಆ ದೇವಿಯ ದರ್ಶನವನ್ನು ಮಾಡೋಣ ಬನ್ನಿ. ಯಾರಿಗೆ ಉಗುರು ತೊಗೊಂಡು ಹೋಗಿ ಮಾಟ ಮಾಡಿಸ್ತಾರೆ, ನಖ ಪ್ರಯೋಗ, ಕೂದಲು ತೊಗೊಂಡೋಗಿ ಮಾಟ ಮಂತ್ರ ಮಾಡ್ತಾರೆ, ಕೇಶ ಪ್ರಯೋಗ, ವಸ್ತ್ರ ಪ್ರಯೋಗ, ವಸ್ತ್ರ ತೊಗೊಂಡೋಗಿ ಮಾಟ ಮಂತ್ರ ಮಾಡ್ತಾರೆ, ಮೃತ್ತಿಕಾ ಪ್ರಯೋಗ, ನಾವು ತುಳಿದ ಮಣ್ಣನ್ನು ತೊಗೊಂಡೋಗಿ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ಪಾದರಕ್ಷ ಪ್ರಯೋಗ, ನಾವು ಹಾಕೊಂಡಿದ್ದಂತೆ ಚಪ್ಪಲಿ ತೊಗೊಂಡೋಗಿ ಮಾಟ ಮಂತ್ರ ಮಾಡಿಸ್ತಾರೆ, ಪ್ರತ್ಯಂಗಿರ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವ, ಭೈರವಿ, ಚಂಡಿ, ಚೌಡಿ, ಶತಚಂಡಿ, ನವಚಂಡಿ ಪ್ರಯೋಗಗಳನ್ನು ಮಾಡಿಬಿಡ್ತಾರೆ. ಆ ಥರದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡೋದು ಏಕೈಕ ಅಧಿದೇವತೆ ಅಂತಂದರೆ ಈ ವಾರಾಹಿ ದೇವಿ. ಈ ದೇವಿ ಭಾಳ ವಿಶೇಷವಾಗಿದೆ. ನಾನು ಆಗಲೇ ಹೇಳಿದೆ, ಮಂಜಯ್ಯ ಹೆಗಡೆ ಅವರು ವಾರಾಹಿ ದೇವಿ ಮತ್ತು ಪಂಜುರುಳಿ ಯಂತ್ರಗಳನ್ನು ಕೊಟ್ಟಿದ್ದರು ಸುಮಾರು 150 ವರ್ಷದಿಂದ ಅಂತ. ಆ ಯಂತ್ರವನ್ನು ದೇವಿಯ ಮೂಲ ಪೀಠದಲ್ಲಿ ಕೆಳಗೆ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇತ್ತ ವಾರಾಹಿ, ಈ ಕಡೆ ಪಂಜುರುಳಿ ದೇವರು ಈ ಸನ್ನಿಧಾನದಲ್ಲಿದ್ದಾರೆ. ಅದರಿಂದ ಸ್ತ್ರೀ ಪುರುಷರ ಶಕ್ತಿಯಿಂದ ಜಾಗೃತ ಆಗಿರುವಂಥ ಈ ಕ್ಷೇತ್ರ ಬಹಳ ವಿಶೇಷ. ಬಹುಶಃ ಇಡೀ ಭರತಖಂಡದಲ್ಲೇ, ಅಂದರೆ ಈ ಭೂಮಿ ಅನ್ನೋ ಗ್ರಹದಲ್ಲಿ ಎರಡೂ ದೇವತೆಗಳು ಒಂದೇ ಸ್ಥಾನದಲ್ಲಿರೋದು ಒಂದು ಮಹಾ ವಿಶೇಷ. ಆದ್ದರಿಂದ ಇಲ್ಲಿ ಯಾವುದೇ ರೀತಿ ಕೋರ್ಟ್ ಕೇಸು, ಪೊಲೀಸ್ ಕೇಸು ಅಥವಾ ಮಾಟಮಂತ್ರ ತಂತ್ರಬಾಧೆಗಳು, ವಾಸಿ ಆಗದಿರುವಂಥ ಕಾಯಿಲೆಗಳೇನಾಗಿತ್ತು ಅಂದರೆ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ತಮ್ಮದೇ ಆದಂಥ ಸೇವಾ ಕೈಂಕರ್ಯದಲ್ಲಿ ಏನಾದ್ರು ಆ ದೇವಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಎಲ್ಲ ದೋಷ ನಿವಾರಣೆ ಆಗುತ್ತೆ ಅಂಥೇಳಿ ಈ ಸ್ಥಳದ ಮಹಿಮೆ. ಆ ಭಗವತಿ, ಈ ವಾರಾಹಿ ದೇವಿ ನಿತ್ಯ ಎಲ್ಲ ಸಹಸ್ರಾರು ಬರುವಂಥ ಜನಗಳಿಗೆಲ್ಲ ಏಕಕಾಲದಲ್ಲಿ ಪರಿಹಾರ ನೀಡಿ ಕಾಪಾಡ್ತಿದ್ದಾರೆ. ಈ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟಿಯರು ಹಾಗೂ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಅಮ್ಮನವರ ಆಶೀರ್ವಾದ ಪಡೆದಿರೋದೊಂದು ದಾಖಲೆಗಳಿವೆ. ಆದ್ದರಿಂದ ಈ ಒಂದು ಸಾನ್ನಿಧ್ಯ ವಿಶೇಷವಾದದ್ದು. ಒಮ್ಮೆ ಆದರೂ ಶೃಂಗೇರಿಗೆ ಬಂದಾಗ ಅಲ್ಲಿಂದ 6-7 ಕಿಲೋಮೀಟರಲ್ಲಿ ದೊಡ್ಡ ಹೊನ್ನೆ ಅನ್ನೋ ಒಂದು ಗ್ರಾಮ, ಒಂದು ಚಿಕ್ಕ ಗ್ರಾಮದಲ್ಲಿ ಈ ಭಗವತಿ ವಾಸ ಮಾಡಿದ್ದಾರೆ. ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ದೇವಿ ದರ್ಶನ ಪಡೀರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಈ ಸ್ಥಳಕ್ಕೆ ಬರೋಕ್ಕಾಗೋದಿಲ್ವೋ ಅವರು ಮನೇಲೇ ಕೂತು ಈ ಕಾರ್ಯಕ್ರಮ ನೋಡ್ತಿರೋದು ಎಲ್ರಿಗೂ ಕೂಡ ಆ ಜಗನ್ಮಾತೆ ವಾರಾಹಿ ದೇವಿ ಸಕಲ ಸನ್ಮಂಗಳನ್ನುಂಟು ಮಾಡಲಿ, ಆಯುಷ್, ಆರೋಗ್ಯ, ಧನ, ಕನಕ, ವಸ್ತ್ರ, ವಾಹನಾದಿಗಳು ಕೊಟ್ಟು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಭಗವತಿಗೆ ನಾನು ನಮಸ್ಕಾರ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. महिषध्वजाय विद्महे दण्डहस्ताय धीमहि तन्नो वाराहि प्रचोदयात्। ॐ महिषध्वजाय विद्महे. ನೋಡಿದಲ್ಲ ವೀಕ್ಷಕರ, ದೇವಿ ದರ್ಶನ ಆಯಿತು. ಈ ಸ್ಥಳಕ್ಕೆ ಬರೋ ಮಾಹಿತಿ ಬಗ್ಗೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ಫೋನ್ ನಂಬರನ್ನು ಹಾಕ್ತೀವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.